ಅದಕ್ಕೆ ನಾನು ಹೇಳ್ತೀನಿ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದೊಳ್ಳಿ. ಆ 4 ಗಂಟೆಗೆ ಎಚ್ಚರ ಆದಾಗ ನೀವು ಜಸ್ಟ್ ಕಣ್ಮುಚ್ಕೊಂಡು ಅಲ್ಲೇ ಬೆಡ್ ಮೇಲೆ ಕೂತು 10-15 ನಿಮಿಷ ವರ್ಟಿಕಲ್ ಪೊಸಿಷನ್ ಬಂದು ವಾಪಸ್ ಬೇಕಾದ್ರೆ ನೀವು 6 ಗಂಟೆ ತನಕ ವಾಪಸ್ ಮಲ್ಕೊಬಹುದು. ಈ ತರ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ 15 ನಿಮಿಷದ ನಿಮ್ಮ ಏನ್ ಧ್ಯಾನ ಆಗುತ್ತೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಸಂಕಲ್ಪ ಮಾಡ್ತಾ ಹೋಗ್ತೀರಾ, ಅದು ನಿಮ್ಮ ಲೈಫಲ್ಲಿ ಪಡ್ಕೊಳಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ಆಗೋದಂತೂ ಸತ್ಯ. ನೀವು ಬೇಕಾದ್ರೆ ಎಂತ ಮಹಾತ್ಮರನ್ನು ನೋಡ್ರಿ, ಬೆಳಗಿನ ಜಾವದೊತ್ತೆ ಅವ್ರ ಎಲ್ಲಾ ಸಾಧನೆ ಕೂಡ ಮಾಡುವಂತದ್ದು ಜಾಸ್ತಿ. ಅವ್ರಿಗೆ ಈ ನೇಚರ್, ಪ್ರಕೃತಿ ಅನ್ನೋದು ಕೂಡ ಸಪೋರ್ಟ್ ಮಾಡುತ್ತೆ. ತನ್ನ ದೇಹದಲ್ಲಿ ಉತ್ಪತ್ತಿ ಆಗೋ ಮೆಲೋಟೋನಿನ್ನು ನನ್ನ ಮೈಂಡ್ ನ ಪವರ್ ನ ಜಾಸ್ತಿ ಮಾಡಿರೋ ಸಮಯ ಆಗಿರುತ್ತದು. ಆ ಮೈಂಡ್ ನ ಬಳಸ್ಕೊಂಡು ನನ್ನ ಲೈಫಲ್ಲಿ ನಾನು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಆಧ್ಯಾತ್ಮದ ಕೆಲವೊಂದು ಊರ್ಧ್ವ ಲೋಕಗಳಿಗೆ ಪ್ರಯಾಣ ಮಾಡೋಕ್ಕೂ ಕೂಡ ನೀವು ಆ ಸಮಯದಲ್ಲಿ ಎದ್ದು ವಾಪಸ್ ಮಲ್ಕೊಂಡಾಗ ಮತ್ತೆ ಆ ಬೇರೆ ಬೇರೆ ಲೋಕಗಳಿಗೆ ಹೋಗಕ್ಕೆ ಅದು ಹೆಲ್ಪ್ ಮಾಡುತ್ತೆ 4 ಗಂಟೆ ನಂತರ. ಸೊ ಈ ಕಾರಣಕ್ಕೆ ಬ್ರಹ್ಮ ಮುಹೂರ್ತದ ಇಂಪಾರ್ಟೆನ್ಸ್ ತಿಳ್ಕೊಂಡು ಕೇವಲ 10-15 ನಿಮಿಷ ಅಲಾರಾಮ್ ಇಟ್ಕೊಂಡು ವಾಪಸ್ ಎದ್ದು ಮಲ್ಕೊಂಡ್ಬಿಡಿ, ಅಷ್ಟೇ ಸಾಕು.